ಇದೀಗ ಕೇಶವ್ ಅವ್ರನ್ನ ಕೇಳ್ತೀನಿ ನಾನು. ಕೇಶವ್ ಅವರೇ, ಎಲ್ಲಿಯಾದರೂ SIT ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಿಗಾಗಲಿ ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗಾಗಲಿ ಆತಂಕ ಇದೆಯಾ? ಇಲ್ಲಿ ಈ ಬುರುಡೆ ಸಿಕ್ಕ ಮೇಲೆ ಅಥವಾ 6ನೇ ಗುಂಡಿಲಿ ಸಿಕ್ತು ಅಂತ ಒಂದು ವಿಚಾರ, ದೂರುದಾರನಿಗೂ ತೀರಾ ನೆನ್ನೆ ಮೊನ್ನೆ ಸಿಕ್ಕಂತಹ ಬಂಗ್ಲಾ ಗುಡ್ಡದ ಮೇಲಿನ ಒಂದು ಯಾವುದೋ 3 ವ್ಯಕ್ತಿಗಳ ಅಸ್ಥಿಪಂಜರ ಅಂತ ಹೇಳ್ತಾ ಇದ್ದಾರಲ್ಲ, ಆ ಮೂರು ಸಿಕ್ತೋ, 2 ಸಿಕ್ತೋ, 1 ಸಿಕ್ತೋ, ಇದ್ರ ಬಗ್ಗೆ ಆತಂಕ ಎಲ್ಲಿಯಾದರೂ ಮನೆ ಮಾಡ್ತಾ ಇದೆಯಾ ಆ ಭಾಗದಲ್ಲಿ ಅಂತ? ಖಂಡಿತ ಆತಂಕ ಇಲ್ಲ. ಖಂಡಿತವಾಗಿಯೂ ನಮ್ಮ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ನವರು, ಹಾಲಿ ಸದಸ್ಯರು, ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು ಎಲ್ಲ ಇದನ್ನು ಸ್ವಾಗತ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಕಾನೂನು ಬಾಹಿರವಾಗಿ ಒಂದೇ ಒಂದು ಹೆಣ ಅಲ್ಲಿ ಹೂತು ಹಾಕಲಿಲ್ಲ. ಅದೆಲ್ಲ UDR ಆಗಿ ಕಾನೂನು ಬದ್ಧವಾಗಿಯೇ ಮಾಡಿರುವಂಥ ಹೆಣಗಳನ್ನು ಹೂತಾಕಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಲ್ಲಿ ಯಾರಿಗೂ ಆತಂಕ ಇಲ್ಲ. ಆದರೆ ಈ ಯೂಟ್ಯೂಬರ್ಸ್ನ ಮೇಲೆ, ಈ ಸುಳ್ಳು ಸುದ್ದಿ ಹರಡುವವರ ಮೇಲೆ ಮಾತ್ರ ಗ್ರಾಮಸ್ಥರಿಗೆ ಆತಂಕ ಇರುವಂಥದ್ದು. ಅವರು ಅದನ್ನು ದಿನಾಲು ಮಾಡ್ತಾ ಇದ್ದಾರೆ. ದಿನಾಲು ಸಂಜೆ ಒಂದು ಅಪ್ಡೇಟ್ ಕೊಡುವಂಥದ್ದು, ಸುಮ್ಮನೆ ಹೇಳುವಂಥದ್ದು. ಇದರ ಬಗ್ಗೆ ಆತಂಕ ಬಿಟ್ಟರೆ SIT ತನಿಖೆಯ ಬಗ್ಗೆ ಆಗಲಿ, ಅಲ್ಲಿ ಸಿಕ್ಕಿದ ಹೆಣಗಳ ಬಗ್ಗೆ ಆಗಲಿ ಒಂದು ಚೂರು ಆತಂಕ ನಮ್ಮ ಗ್ರಾಮಸ್ಥರಿಗೆ ಇಲ್ಲ. ಫೈನ್. ಶಂಕರಪ್ಪ ಸರ್, ಈಗ ಸಿಕ್ಕಿದ್ದೀರಿ, ಮಾತಾಡ್ಸ್ತಾ ಇದ್ದೀನಿ ನಾನು. ಆಗಲೇ ಇದು ಕನೆಕ್ಷನ್ ಕಟ್ಟಾಗಿತ್ತು. ಈಗ ಈ ಹೋಗಿರೋ ತನಿಖೆ ಮಾಡಲಿಕ್ಕೆ ದೂರುದಾರ ಯಾವುದೋ ಗುಂಡಿ ತೋರಿಸ್ತೀನಿ ಅಂತ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಗ್ಲಾ ಗುಡ್ಡದ ಮೇಲೆ ಯಾವುದೋ ಹೆಣ ಇದೆ ಎಂದಾಗ ಉಪ್ಪಿನ ಮೂಟೆ ಹೊತ್ಕೊಂಡು ಹೋಗ್ಬಿಟ್ರು. ಉಪ್ಪಿನ ಮೂಟೆ ಹೊತ್ಕೊಂಡು ಹೋದ್ರು. ತೀರಾ ಇತ್ತೀಚೆಗೇನೋ ಆಗಿರಬೇಕೇನೋ, ಉಳಿದ ಸಾಕ್ಷ್ಯಗಳು ಹಾಳಾಗದೇ ಇರಲಿ, ಕೊಳೆತು ಹೋಗದೇ ಇರಲಿ, ಉಪ್ಪು ಹಾಕೊಂಡು ತೊಗೊಂಡು ಬಂದರೆ ಸಾಕ್ಷ್ಯಗಳು ಜೀವಂತವಾಗಿರ್ತವೆ, ಏನೋ ಸಿಗಬಹುದೇನೋ ಅಂತ ಹೇಳಿ ಆ ಥರ ಡೈವರ್ಟ್ ಆಗಬಹುದಾ? ದೂರುದಾರನಿಗೂ ಆ ಕೇಸ್ಗೂ ಯಾವ್ಯಾವ ಸಂಬಂಧನೂ ಇಲ್ಲ, ಅದು ಸಂಬಂಧ ಇಲ್ಲ ಅಂದಾಗ ಆ ಥರ ಮಾಡಬಹುದಾ SIT ಅಂತ ಕಾನೂನಾತ್ಮಕವಾಗಿ? ಈಗ ಈ ರಿವೀಲ್ ಮಾಡಿದ ಇನ್ಫಾರ್ಮೇಶನ್ ಈ ಕೇಸಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥ ವಿಚಾರ ರಿವೀಲ್ ಮಾಡಿದ್ರೆ ಯಾರಾದರೂ ಅದು ಎಲ್ಲೇ ಆದ್ರೂ ಸಹ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಅದನ್ನ ತನಿಖೆ ಮಾಡುವಂತ ಅಧಿಕಾರ ಇರ್ತದೆ. ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ ಅಂದಾಗ ಯಾವ ಕಾರಣಕ್ಕೂ ಸಹ ಆ ಕೇಸನ್ನ, ಆ ತನಿಖೆಯನ್ನ ಇದಕ್ಕೆ ಮಿಕ್ಸಪ್ ಮಾಡಿ ತನಿಖೆ ಮಾಡುವಂತ ಅವಕಾಶ ಕಾನೂನಲ್ಲಿ ಇಲ್ಲ. ಅದನ್ನ ಪ್ರತ್ಯೇಕವಾಗಿ ತನಿಖೆಯನ್ನ ನಡೆಸಬೇಕಾಗ್ತದೆ. ಅದಕ್ಕೆ ಆರ್ಟಿಕಲ್ ದಿ ಫಸ್ಟ್ ಇನ್ಫಾರ್ಮೇಶನ್ ರಿವೀಲ್ಸ್ ಅಂಡರ್ ಸೆಕ್ಷನ್ 154 CRPC ಅಲ್ಲಿ ರಿವೀಲ್ ಮಾಡಿದಾಗ, ಈಗ ಹೊಸ ಕಾನೂನು BNSS ಬಂದಿದೆ ಇರುವಂತದ್ದು, 173 174 ವರೆಗೂ ಏನ ಪ್ರಾವಿಜನ್ಸ್ ಇದಾವೆ ಕಾನೂನು ಅಡಿಯಲ್ಲಿ, ಎಲ್ಲಾ ಪ್ರಾವಿಜನ್ಸ್ ಸಹ ಹೋಲ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ಕಂಪ್ಲೀಟ್ ಅಧಿಕಾರ ಇರ್ತಕ್ಕಂಥದ್ದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ. ಅವ್ರು ಯಾವ ರೀತಿಯ ತೀರ್ಮಾನ, ತನಿಖೆಯ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ, ಹೇಳಿಕೆಗಳ ಆಧಾರದ ಮೇಲೆ ಯಾವ ರೀತಿಯ ಟರ್ನ್ ಆದ್ರೂ ತಗೊಳ್ಳುವಂತ ಅವಕಾಶ ಇರೋದ್ರಿಂದ ಆ ತನಿಖೆಯನ್ನ ಸತ್ಯಾಸತ್ಯತೆಯನ್ನು ಹುಡುಕೋದಕ್ಕೆ, ಸತ್ಯವನ್ನು ಹುಡುಕೋದಕ್ಕೆ ಯಾವ ರೀತಿಯ ತೀರ್ಮಾನ ಬೇಕಾದ್ರೂ ತಗೊಳ್ಳುವಂತ ಅವಕಾಶ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದೆ. ಆದ್ರೆ ಅದು ಒಂದು ಪ್ರಕ್ರಿಯೆ ಏನಿದೆ, ಅದಕ್ಕೆ ಒಂದು ಪ್ರೊಸೀಜರ್ ಅಂತಕ್ಕಂಥ, ಆ ಪ್ರೊಸೀಜರ್ ಪ್ರಕಾರವಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಹೋಗ್ಬೇಕು. ಅವ್ರಿಗೂ ಇನ್ನೋಸೆಂಟ್ ಫ್ಯಾನ್ಸಿ ಅವ್ರ ಮನಸ್ಸು ತಕ್ಕಂಗೆ ಹೋಗಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಬಹಳ ಗಂಭೀರವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಧಾರ್ಮಿಕ ಅಲ್ಲ ಮತ್ತು ಕೆಲವು ಹೋರಾಟಗಾರರು ಬಿಟ್ಟು ಯಾವುದೇ ಹೋರಾಟಗಾರರು ಅನ್ನೋದಕ್ಕಿಂತ, ಹೋರಾಟಗಾರರು ಸಹಜವಾಗಿ ಅವರವರು ಹೋರಾಟಗಳು ಮಾಡ್ತಾರೆ, ಅವ್ರಿಗೆ ಗೌರವಿಸಬೇಕು, ಅದು ಬೇರೆ ಒಂದು ಅಂತ. ಆದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ ಕ್ರಿಮಿನಲ್ ಪ್ರೊಸೀಜರ್ ಪ್ರಕ್ರಿಯೆಗಳಲ್ಲಿ ಒಂದು ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಂಡಾಗ ಅದು ದೇ ಶುಡ್ ಪುಟ್ ಇಟ್ ಇನ್ ರೈಟಿಂಗ್ ಇನ್ ಪೊಲೀಸ್ ಡೈರಿ. ಆ ಮುಖಾಂತರ ಅವರು FIR ಮಾಡಿ ತನಿಖೆಯನ್ನ ಮುಂದುವರಿಸಬೇಕಾಗ್ತದೆ. ಅವರು ತನಿಖೆಯನ್ನ, ಅದು ಯಾವುದೇ ಕಾರಣಕ್ಕೆ ಯಾರೋ ಒಂದು ಹೇಳ್ತಾರೆ, ಹೇಳಿದ ತಕ್ಷಣ FIR ಆಗದೇನೆ ಅವ್ರಿಗೆ ತನಿಖೆಗೆ ಹೋಗುವಂತದ್ದು ಅದೆಲ್ಲ. ಆಗ್ಲೇ ಲೋಕೇಶ್ವರ್ ಅವ್ರು ಹೇಳ್ತಾ ಇದ್ರು, ಶಂಕರಪ್ಪ ಸರ್, ಲೋಕೇಶ್ವರ್ ಅವ್ರು ಹೇಳ್ತಾ ಇದ್ರು ಆಗ್ಲೇನೆ, ಏನು ಅವ್ರೇನ್ ಹೇಳಿದ್ರು ಅಂದ್ರೆ, ಒಂದು ಮೂಳೆ ತಂದಿಟ್ಟಿದ್ದವನು, ಬುರುಡೆ ತಂದಿಟ್ಟಿದ್ದವನು ಫಸ್ಟ್ ದಿನನೇ, ಇವ್ರು ಅದನ್ನೇ ಚೆಕ್ ಮಾಡಲಿಲ್ಲ SIT ಅವರು, ಅದನ್ನೇ ತನಿಖೆ ಮಾಡದೆ ನಾನು ಗುಡ್ಡ ಆಗಿದ್ದೀನಿ, ಬೆಟ್ಟ ಆಗಿದ್ದೀನಿ ಅಂತ ಹೋಗಿದ್ದಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು? 20 ವರ್ಷದ ಹಿಂದೆ ಹೂತಿದ್ದು ನೆನಪಿದ್ಯಾ ಅವನಿಗೆ? ಇದೆಲ್ಲ ಗೊತ್ತಾ ಅವನಿಗೆ ಅಂತ ಕೇಳಿದ್ರು ಅವರು. ಆ ಡೌಟ್ ಪಡಬಹುದಾ SIT ಅವರು ಅವನ ಮೇಲೆ? ಇಲ್ಲ, ಅವ್ರು ಡೌಟ್ ಪಡೋದಕ್ಕಿಂತ ಒಂದು ಹೇಳ್ತೀನಿ ಕೇಳಿ. ನಾವು ಅವ್ರು ಇಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ತನಿಖೆ ಅಂತಕ್ಕಂಥದ್ದು ಅವರು ಅನುಕೂಲಕ್ಕೆ ತಕ್ಕಂಗೆ ಅವ್ರ ಕಾನೂನು ಪ್ರಕ್ರಿಯೆ ಅಡಿಯಲ್ಲಿ ಯಾವ ರೀತಿಯಲ್ಲಿ ಬೇಕಾದ್ರೂ ತನಿಖೆ ನಡೆಸಬಹುದು. ಅಂದ್ರೆ ಇದು ಕಾನೂನಾತ್ಮಕವಾಗಿರ್ಬೇಕಷ್ಟೇ. ಕಾನೂನಾತ್ಮಕ, ಈಗ ಯಾರಾದ್ರೂ ಮರ್ಡರ್ ಆಗಿರ್ತದೆ, ಯಾರೋ ಬಂದು ರಿವೀಲ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಪೊಲೀಸ್ ಆಫೀಸರ್ ಟು ರಶ್ ಟು ದಿ ಪ್ಲೇಸ್. ಅದಕ್ಕೆ ಈಗ ಸುಳ್ಳು ಹೇಳ್ತಾ ಇದ್ದಾನೆ, ನಿಜ ಹೇಳ್ತಾ ಇದ್ದಾನೆ ಅಂತ ಇನ್ವೆಸ್ಟಿಗೇಷನ್ ಆಗ್ಬೇಕು. ಪ್ರೈಮಾ ಫೇಸಿಯಲ್ಲಿ ನಾವು ಡೌಟ್ ಬೀಳಂಗಿಲ್ಲ, ಇಮಿಡಿಯೇಟ್ ಆಗಿ ಪ್ರೊಸೀಡ್ ಆಗ್ಬೇಕು.
ಆಮೇಲೆ ಡೌಟ್ ಬಂದಾಗ ದೆನ್ ಅವ್ರನ್ನ ಪ್ರಶ್ನೆ ಮಾಡುವಂತ ಅವಕಾಶ ಕಾನೂನಲ್ಲಿ ಇರ್ತಕ್ಕಂಥದ್ದು. ಈಗ 6ನೇ ಗುಂಡಿಲಿ ಏನೋ ಸಿಕ್ತು ಶಂಕರಪ್ಪನವರೇ, 6ನೇ ಗುಂಡಿಲಿ ಏನೋ ಸಿಕ್ಕಿದೆ, ಲ್ಯಾಬ್ ಕಳಿಸ್ಕೊಟ್ಟಿರ್ತಾರೆ ಅದನ್ನು, ಭಾಗ 1 ಅವನು 13 ತೋರಿಸಿದಾನೋ 15 ತೋರಿಸಿದಾನೋ ಒಂದು ಕಡೆ ಇರಲಿ. ಈ 15 ತೋರಿಸಿದ್ರಲ್ಲಿ ಇದ್ರ ನಾವು ಸರಾಸರಿ ಆವ್ರೇಜ್ ಕನ್ಸಿಡರ್ ಮಾಡಿದ್ರೆ 15:1, 15ರಲ್ಲಿ 1 ಅಂತ ಇದೆ, ಸಾಕಪ್ಪ ಇಷ್ಟೇ ನನಗೆ ಅಂತ ನಿರ್ಧಾರಕ್ಕೆ ಬರಬಹುದಾ ಅವರು? ಅವನು 101 ಅಂತಾನೆ, 150 ಅಂತಾನೆ, 200 ಅಂತಾನೆ, ಅಲ್ಲಿವರೆಗೂ SIT ತನಿಖೆ ಮಾಡಲೇಬೇಕಾಗತ್ತಾ? ಹೌದು, ಏನೇ ಡಿಸ್ಕ್ಲೋಸ್ ಮಾಡಿದ್ರು ಏನೇ ಹೇಳಿದ್ರು ಸಹ ತನಿಖೆ ಮಾಡ್ಲೇಬೇಕಾಗ್ತದೆ. ಅದು ಕಾನೂನಲ್ಲಿ ಇರ್ತಕ್ಕಂಥ ಇದು ಪ್ರಕ್ರಿಯೆ. ನೀವು 100,000 ಸ್ಥಳ ಹೇಳಿದ್ರು ಸಹ ತನಿಖೆ ಮಾಡ್ಬೇಕಾಗ್ತದೆ. ಆದ್ರೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾಗ, ಸುಳ್ಳು ಮಾಹಿತಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ಪರ್ಜುರಿ ಪ್ರೊಸೀಡಿಂಗ್ಸ್ ಅನ್ನು ಇನಿಷಿಯೇಟ್ ಮಾಡಬಹುದು ಅವನ ವಿರುದ್ಧವಾಗಿನೇ. ಅದು ಕಾನೂನಲ್ಲಿ ಅವಕಾಶ ಇದೆ. ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಯಾಕಂದ್ರೆ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಸಾರ್ವಜನಿಕರಿಗೆ ಪ್ರಚೋದನೆ ಕೊಡುವಂತ ವಿಚಾರ, ಎರಡು ಧರ್ಮಗಳು ಭಾಗಿಯಾಗಿರ್ತಕ್ಕಂಥದ್ದೇ, ಭಾವನೆಗೆ ವಿಶೇಷವಾಗಿ ಭಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಸೊ ಹೀಗಾಗಿ ಇಲ್ಲಿ ಲಾ ಅಂಡ್ ಆರ್ಡರ್ ನ ತೊಂದರೆ ಕೊಡುವಂತ ನಿಟ್ಟಿನಲ್ಲಿ ಯಾರಾದ್ರೂ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಬಹಳ ಗಂಭೀರವಾಗಿ ಇವರು ಗಮನಿಸಬೇಕಾಗ್ತದೆ, ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗ್ತದೆ. ಬಟ್ ಅದೇ ನಾನು ಹೇಳುವಂತ, ಏನು ಸೀರಿಯಸ್ ಆಗಿ ಅನಗತ್ಯವಾಗಿ ತನಿಖೆಯನ್ನ ತೆಗೆದುಕೊಂಡು ಹೋಗೋ ಬದಲಾಗಿ ಮೊದಲೇ ಇದನ್ನ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತ. ಎನ್ಕ್ವೈರಿ ಯಾವ ರೀತಿ ಎನ್ಕ್ವೈರಿ ಮಾಡ್ಕೊಂಡು ಹೆಂಗೆ ಪ್ರತಿಯೊಂದು ಹೆಜ್ಜೆಗೂ ಎನ್ಕ್ವೈರಿ, ಮಾತನ್ನು ಎನ್ಕ್ವೈರಿ, ಸುಳ್ಳು ಹೇಳ್ತಾ ಇದೀನ ನಿಜ ಹೇಳ್ತಾ ಇದೀನ, ಫಸ್ಟ್ ಪ್ರೈಮರಿ ಇವರು ಫೈಂಡ್ ಔಟ್ ಮಾಡ್ಕೋಬೇಕು. ಫೈಂಡ್ ಔಟ್ ಪ್ರೈಮರಿ ಇದೆ ಲೋಕೇಶ್ವರ್ ಸರ್ ಹೇಳಿ ಲೋಕೇಶ್ವರ್. ಈಗ ಶಂಕರಪ್ಪ ಸಾಹೇಬ್ರು ಮಾತಿಗೆ ಸಹಮತ ನಾನು ಅದನ್ನೇ ಹೇಳಿದ್ದು. ನೀವು FIR ಹಾಕಿದಾಗ ನಿಮ್ ಮುಂದೆ ಇದ್ದ ವಸ್ತು ಇತ್ತಲ್ಲ, ಒಂದು ತಲೆಬುರುಡೆ ಮೂಳೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಚಾರ ಮಾಡಿ ನೀವು ನಿಮಗೆ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು ಇವ್ನು ಹೇಳ್ತಾ ಇರೋದು ಸತ್ಯನ ಸುಳ್ಳು ಅಂತ. ಅದು ನಾನು ಹೇಳಿದ್ದೆ ಅವಾಗ್ಲೇ. ಅದನ್ನ ಮಾಡ್ಲೇ ಇಲ್ಲ ಅನ್ನೋದು ಪ್ರಶ್ನೆ ಇದೆ ಇಲ್ಲಿ. ಓಕೆ, ಅದು ಮಾಡಿದ್ರೆ ಇವತ್ತು ನೆನ್ನೆ ಏನೋ ಗೊತ್ತಾಗಿದೆ. ಒಂದ್ ನಿಮಿಷ ಲೋಕೇಶ್ವರ್ ಸರ್, ಒಂದ್ ನಿಮಿಷ ಎಲ್ಲರೂ ಝೂಮ್ ಅಲ್ಲಿ ಇದ್ದೀರಿ, ಝೂಮ್ ಕಾಲ್ ಅಲ್ಲಿ ಇದ್ದೀರಿ ಎಲ್ಲರೂ ಕೂಡ. ಶಂಕರಪ್ಪ ಸರ್ ಹೇಳ್ಬಿಡಿ. ಪ್ರೈಮಾ ಫೇಸಿ ನೋಡಿ, ಅದು FIR ಇಸ್ ನಾಟ್ ಅನ್ ಎನ್ಸೈಕ್ಲೋಪೀಡಿಯಾ, ಎಲ್ಲ ರಿವೀಲ್ ಮಾಡ್ಬೇಕು ಅಂತೇನಿಲ್ಲ. ಪ್ರೈಮಾ ಫೇಸಿ ಅದು ಒಳ್ಳೆ ಈ ತರ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ಅಡಕಾಗಿದ್ದಾಗ, ಗಂಭೀರವಾಗಿರ್ತಕ್ಕಂಥ ವಿಷಯ ಈ ಸಬ್ಜೆಕ್ಟ್ ಅಡಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಹಳ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡ್ಬೇಕಾಗ್ತದೆ, ವಿಚಾರಣೆ ನಡೆಸಬೇಕು. ಮೊದಲ ಬುರುಡೆ ಯಾಕೆ ಚೆಕ್ ಮಾಡ್ಲಿಲ್ಲ ಅಂತ ಹೇಳ್ತಾ ಇರೋದು ಶಂಕರಪ್ಪನವ್ರೆ. ಮೊದಲನೇ ಮೂಳೆ ಬಂತಲ್ಲ, ಅದನ್ನ ಚೆಕ್ ಮಾಡ್ಲಿಲ್ವಲ್ಲ ಇವರು, ಯಾವ ಗುಂಡಿ ಅಲ್ಲಿ ಕೇಳಲಿಲ್ವಲ್ಲ ಅಂತ ಹೋಗ್ಬೇಕು. ಹಂತವಾಗಿ ಈಗ ಮೊದಲು ಮಾಡ್ಬೇಕಾಗಿರ್ತಕ್ಕಂಥ ಲಾಸ್ಟ್ ಅಲ್ಲಿ ಮಾಡೋದಲ್ಲ ತನಿಖೆ, ಲಾಸ್ಟ್ ಅಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಮೊದಲು ಮಾಡ್ಬೇಕಾಗಿರ್ತಕ್ಕಂಥದ್ದಲ್ಲ. ತನಿಖೆ ಪ್ರಕ್ರಿಯೆಗಳು ಒಂದೊಂದೇ ನೋಡಿ, 161 ಇದೆ, 162 ಇದೆ, 164 ಇದೆ, 165 ಇದೆ ಪ್ರಾವಿಷನ್ ಅಲ್ಲಿ. ಈಗ ಇನ್ನೊಂದು ಈಗ ಶಂಕರಪ್ಪನವ್ರೆ, ಈ ದೂರುದಾರ ಅಂತ ಏನಿದ್ದಾನೋ ಈ ವ್ಯಕ್ತಿ ಸುಮಾರು 9-10 ತಿಂಗಳು ಅನೇಕರ ಆಫೀಸ್ಗಳಿಗೆ ಅಲ್ದಾಡ್ಬಿಟ್ಟಿದ್ದಾನೆ. ಇವನು ಅಲದಾಡಿ ಯಾರು ಇವನು ನಂಬದೇ ಇದ್ದಾಗ, ಏನೋ ಹುಚ್ಚ ಸುಮ್ಮನೆ ಏನೋ ಹೇಳ್ತಾನೆ ಅಂತ ಅಂದಾಗ ಕಡೆ ಅಸ್ತರವಾಗಿ ಮೂಳೆ ತಂದು ಬುರುಡೆ ತಂದು ಇಟ್ಬಿಟ್ಟ ಒಬ್ಬರು ವಕೀಲರ ಟೇಬಲ್ ಮೇಲೆ. ಈ ಒಂದು ಇಟ್ಟಾಗ ಆಗ್ಲಾದ್ರೂ ನಂಬಲಿ ನನ್ನ ಅಂತ ಇವನು ಮಾಡಿರಬಹುದಾ, ಅಥವಾ ಈ ಪ್ರಕರಣಕ್ಕೆ ಒಂದು ತನಿಖೆ ಅಂತ ಶುರುವಾಗ್ಲಿ ಅಂತ ಹೇಳಿ ಅಟೆನ್ಷನ್ಗೋಸ್ಕರ ಯಾವುದೋ ಬುರುಡೆ ತಂದಿಟ್ನ ಅಲ್ಲಿ, ಈ ಥರದ ಅನುಮಾನ ಬರುತ್ತಲ್ಲ ಅಲ್ಲಿ. ಕರೆಕ್ಟ್, ನಾನು ಹೇಳುವಂಥದ್ದು ಅದಕ್ಕೆ ನಾನೇ ಮೂಲಭೂತವಾಗಿ ಅವ್ರು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇದು ಸತ್ಯಾಸತ್ಯತೆಯನ್ನು ಪ್ರಾಥಮಿಕವಾಗಿ ಅದನ್ನು ಫೈಂಡ್ ಔಟ್ ಮಾಡ್ಬೇಕು ಪೊಲೀಸ್ ವ್ಯವಸ್ಥೆ ತನಿಖೆಯಲ್ಲಿ. ಓಕೆ, ಮೊದಲೇ ಫೈಂಡ್ ಔಟ್ ಮಾಡ್ಬೇಕು. ಯಾಕಂದ್ರೆ ಯಾರನ್ನು ಸಹ ಯಾವುದೋ ಒಬ್ಬ ವ್ಯಕ್ತಿ ಬಂದಾಗ ನಾವು ಕಾನೂನಲ್ಲಿ ಇಗ್ನೋರ್ ಮಾಡಕ್ ಆಗೋದಿಲ್ಲ. ಅವ್ನು ನಿಜ ಹೇಳಿದಾನ ಸುಳ್ಳು ಹೇಳಿದಾನ ಅಂತಕ್ಕಂಥ ಫಸ್ಟ್ ನಾವು ನೋಡ್ಬೇಕು, ಇಗ್ನೋರ್ ಮಾಡಕ್ ಆಗೋದಿಲ್ಲ. ನಿಜ ಅಂತ ಸುಳ್ಳು ಅಂತಕ್ಕಂಥ ತನಿಖೆ ಮಾಡಿ ತೀರ್ಮಾನ ತಗೋಬೇಕಾಗುತ್ತೆ ಪೊಲೀಸರು. ಬಟ್ ನಾವು ಸಡನ್ ಆಗಿ ನಾವು ಮೀಡಿಯಾದವರಾಗ್ಲಿ ನಾವಾಗ್ಲಿ ಇಮಿಡಿಯೇಟ್ ಆಗಿ ಅವ್ನು ಸುಳ್ಳು ಹೇಳ್ತಾ ಇದ್ದಾನ, ಅವ್ನು ವರ್ತನೆ ಮೇಲೆ ಸುಳ್ಳು ಹೇಳ್ತಾನೆ ಅಂತ ನಿಜ ಹೇಳ್ತಾ ಇದ್ರೆ ನಾವು ಹೇಳ್ಬಿಡ್ಬೋದು. ಬಟ್ ಅದಲ್ಲ, ತನಿಖೆಯಲ್ಲಿ ಹಂಗಲ್ಲ. ಅವ್ನು ಸುಳ್ಳು ಹೇಳಿದ್ರು ಸಹ ಅದು ಸತ್ಯ, ಅವ್ರು ಸುಳ್ಳು ಹೇಳಿದಾರೆ ನಿಜ ಹೇಳಿದಾನೆ ಅಂತಕ್ಕಂಥದ್ದನ್ನ ತನಿಖೆ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಪೊಲೀಸ್ ಅವ್ರದ್ದು. ಅದೇ ನಮ್ಮ ಕಾನೂನಲ್ಲಿ ಇರ್ತಕ್ಕಂಥ ವಿಶಿಷ್ಟತೆ. ಬೇರೆ ದಾರಿ ಇಲ್ಲ. ಅಷ್ಟೊಂದು ಅದು ನಿಜ ಆಗಿದ್ರೆ ಎಷ್ಟೋ ಜನ ನಿರ್ಲಕ್ಷ್ಯಕ್ಕೆ ಮಾಡ್ಬಿಡ್ತಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಎಷ್ಟೋ ಅದೇ ನೀವು ಹೇಳಿದ್ರಲ್ಲ ಅನೇಕ ಸಂದರ್ಭ, ಅದು ಒಂದ್ವೇಳೆ ನಿಜ ಆಗಿದ್ರೆ ಸೊ ಅದು ಯಾರು ಸಫರ್ ಆಗಿರ್ತಾರೆ ಅವ್ರು ಸಫರ್ ಆಗ್ಬಾರ್ದು ಕಾನೂನಲ್ಲಿ. ಅದಕ್ಕೋಸ್ಕರ